ಲೇಟು ಕೊಡ್ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬೇರೆ. ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಅಂದರೆ ನಿನ್ನೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ಅಲ್ರಿ, ಹಾಗಾಗಿ ತಲೆ ಎಲ್ಲ ವಾಶ್ ಮಾಡಿಕೊಂಡು ಜಳಕ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನಿದ್ರೆ ಇವತ್ತು ಬೀಟ್ರೂಟ್ ಜ್ಯೂಸ್ ರೆಡಿ ಮಾಡ್ಕೊಂಡು ಕುಡಿಯೋಣಂತ. ಬೀಟ್ರೂಟ್ ಮೇಲಿನ ಸೊಪ್ಪೆಲ್ಲ ತೆಗೆದು ಕಟ್ ಮಾಡಾಕಂತೀನಿ ನೋಡ್ರಿ. 2 ದಿವಸ ಆಯ್ತು ನಾಕಂತೀನಿ ಇವತ್ತು ಮಾಡಬೇಕು ನಾಳೆ ಮಾಡ್ಬೇಕಂತೇಳಿ. ಆಲ್ಮೋಸ್ಟ್ ಈಗ 3-4 ದಿವಸ ಆಯಿತು ಮಾಡೇ ಇತ್ತಿಲ್ಲ. ಅದಕ್ಕಾಗಿ ಈ ಫಸ್ಟಿಗೆ ಜ್ಯೂಸ್ ಮಾಡ್ಕೊಂಡು ಕುಡ್ದನ ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡಕ್ಕೆ ಬರುತ್ತಂತೆ. ಬೀಟ್ರೂಟನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ಅರ್ಧ ಅಷ್ಟು ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬಿ ಸೋಸಿ ಕುಡಿದ್ಬಿಟ್ರೆ ಆಯ್ತು. ನನಗಂತೂ ಬೀಟ್ರೂಟ್ ಜ್ಯೂಸ್ ದಿನ ಕೊಟ್ರೂ ಇಷ್ಟಪಟ್ಟು ಕುಡಿತಿದ್ರೆ. ನಂಗೆ ಆ್ಯಪಲ್ ಚಿಕ್ಕು ಜ್ಯೂಸ್ಗಿಂತ ಬೀಟ್ರೂಟ್ ಜ್ಯೂಸ್ ಜಾಸ್ತಿ ಇಷ್ಟ ಆಗುತ್ತೆ. ಟೇಸ್ಟ್ನೂ ಇರುತ್ತೆ, ಆದರೆ ಸ್ವಲ್ಪ ಬೀಟ್ರೂಟ್ ಒಂದೊಂದು ಸ್ವಲ್ಪ ಒಗರು ಇರ್ತಾವೆ, ನೋಡ್ಕೊಂಡ್ಬಿಟ್ಟು ತರಬೇಕು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬಿ ಸೋಸಾಕಂತೀನಿ ನೋಡಿರಿ. ಬೀಟ್ರೂಟ್ ಜ್ಯೂಸ್ ರಕ್ತ ಯಾರಿಗೆಲ್ಲ ಕಮ್ಮಿ ಐತಿ ಮತ್ತು ಸುಸ್ತು ಆಗಕತ್ತಿದ್ರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ರೀ. ನಾವು ತಿಂದಾಗ ಅಷ್ಟೊಂದು ನಮಗೆ ಬೆನಿಫಿಟ್ ಇರೋಲ್ಲ. ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಬೆನಿಫಿಟ್ ಜಾಸ್ತಿ ಇರುತ್ತೆ ರೀ, ಮತ್ತು ಟೇಸ್ಟ್ನೂ ಇರುತ್ತೆ. ಈಗ ಇದ್ರ ಜ್ಯೂಸ್ ಮಾಡಿ ಸೋಸಿಬಿಟ್ಟು ಅದು ಸ್ವಲ್ಪ ಚಟ್ ಉಳಿತೈತಲ್ರಿ, ಅಂದರೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಚಪಾತಿ ಮಾಡ್ಕೊತೀನಿ ನಾನು. ಅಂದರೆ ಬೇಡಂದ್ರೆ ಬಿಸಾಕ್ಬಿಡ್ಬೋದು, ಇಲ್ಲ ಗಿಡಗಳಿಗೆ ಗೊಬ್ಬರ ಆಗುತ್ತೆ ಒಣಗಿಸ್ಬಿಟ್ಟು ಹಾಕ್ಬೋದು. ಆದರೆ ನಾನು ಈ ಥರ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಉಪ್ಪು ಹಾಕಿಬಿಟ್ಟು ಕಲಸಿ ಚಪಾತಿ ಮಾಡ್ತೀನಿ ರೀ. ಕಲರ್ಫುಲ್ಲಾಗಿನೂ ಇರುತ್ತೆ, ಅಂದರೆ ಪೂರ್ತಿ ಅದರನ್ನೆಲ್ಲ ಜ್ಯೂಸ್ ಬಂದಿರಲ್ಲರಿ, ನಾವು ಸ್ವಲ್ಪ ತೊಗೊಂಡಿರ್ತೀವಿ, ಸ್ವಲ್ಪ ಇರ್ತೈತಿ. ಹಾಗಾಗಿ ವೇಸ್ಟ್ ಮಾಡೋಕ್ಕಿಂತ ಈ ಥರ ಚಪಾತಿ ಅಥವಾ ನಾವು ಇಡ್ಲಿ ದೋಸೆ ಮಾಡೋ ಮುಂದಾಗ ಅದಕ್ಕೆ ಹಾಕಿಬಿಟ್ಟು ಮಾಡ್ಬೋದು. ಕಲರ್ಫುಲ್ಲಾಗಿನೂ ಇರುತ್ತೆ, ತಿನ್ನೋಕೆ ರುಚಿನೂ ಇರುತ್ತೆ ರೀ. ನಾನಂತೂ ಈ ಥರ ಮಾಡ್ತೀನಿ. ಕೆಲವೊಬ್ಬರು ಅದ್ರಾಗೇನು ಇದ್ದಿರ್ತೈತಿ ಸುಮ್ಮನೆ ಬಿಸಾಕೋದು ಅಂತಾರು, ಅವರು ಇಷ್ಟ ರೀ. ಬೇಕಂದ್ರೆ ಈ ಥರ ಮಾಡ್ಬೋದು, ಇಲ್ಲ ಬಿಸಾಕ್ಬಿಡ್ಬೋದು ಅಷ್ಟೇ ರೀ. ಬೀಟ್ರೂಟ್ ಚಪಾತಿ ಮಾಡೋಣಂತೆ ಹಿಟ್ಟನ್ನು ಕಲಸಿಟ್ಬಿಟ್ಟು ಜ್ಯೂಸ್ ರೆಡಿ ಮಾಡಿದ್ದೆ ಅಲ್ರಿ. ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿಯೋಣಂತ ಗ್ಲಾಸಿಗೆ ಹಾಕಾಕಂತೀನಿ ನೋಡಿರಿ. ನಮ್ಮ ಮನೆಯವ್ರಿಗೆ ಪೂರ್ತಿ ತುಂಬ ಕೊಡ್ರಿ, ಎಷ್ಟು ಕೊಡ್ತಿ ಅಂತಾರೋ, ಒಂದು ಸ್ವಲ್ಪ ಅದನ್ನು ಕಮ್ಮಿ ಕೊಡಬೇಕು, ಅಂದರೆ ಸುಮ್ಮನೆ ಕುಡಿತಾರೋ. ಹಾಗಾಗಿ ಅವರಿಗೆ ಜ್ಯೂಸ್ ಕೊಟ್ಟು ನಾನು ಕುಡಿಯಾಕಂತೀನಿ ನೋಡಿರಿ. ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ. ಸ್ವಲ್ಪ ನಿಂಬೆಹಣ್ಣು ಉಪ್ಪು ಹಾಕೋದ್ರಿಂದ ಇನ್ನಷ್ಟು ಟೇಸ್ಟ್ ಜಾಸ್ತಿ ಆಗಿರ್ತೈತೆ ರೀ. ಬೀಟ್ರೂಟ್ ಏನಿಲ್ಲ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಇರುತ್ತೆ. ಶುಗರ್ ಇದ್ದವ್ರು ಜಾಸ್ತಿ ಕುಡಿಬಾರ್ದು, ವಾರದಾಗ ಒಂದು ಸಲ ಕುಡಿದ್ರೆ ನಡೀತೈತ್ರಿ. ಅಂದರೆ ಡೈಲಿ ಕುಡಿಯೋಕೆ ಹೋಗಬಾರ್ದು, ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ. ಈಗಿದ್ರೆ ನಾನು ಮಸ್ತಾಗಿ ಬೀಟ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಈ ಕಡೆ ಅವ್ರಿಕಾಯಿನ ಕುದಿಸಾಕೆ ಇಟ್ಟಿದ್ದೀನಿ. ಇವತ್ತು ಬೀಟ್ರೂಟ್ ಚಪಾತಿ ಸಂಗಟ ಅವ್ರಿಕಾಯಿ ಪಲ್ಯ ಮಾಡ್ರೆ ಇತ್ತಂತ ಹೇಳಿ. ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ಬೀಟ್ರೂಟ್ ಚಪಾತಿ ಸಂಗಟ ಅವರಿಗೆ ಪಲ್ಯ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಆದರೆ ತರಕಾರಿ ಎಲ್ಲ ತಂದಿರ್ತೀವಲ್ರಿ, ಅದನ್ನ ಜಲ್ದಿ ಖಾಲಿ ಮಾಡಿದಷ್ಟನ್ನು ಚಲೋ. ಇಲ್ಲಾಂದರೆ ಅದು ಅವ್ರಿಗೆ ಏನಿಲ್ಲ ಸೋಸ್ಬಿಟ್ಟು ಇಟ್ಟಿರ್ತೀವಿ, ಜಲ್ದಿ ಹಾಳಾಗ್ತಾವೆ. ಅದಕ್ಕಾಗಿ ಅವ್ರಿಗೆ ಪಲ್ಯ ಮಾಡೋದಂತ ಅದನ್ನೂ ಬೆನ್ಸಾಕಿ ಇಟ್ಬಿಟ್ಟು, ಈ ಕಡೆ ನಿನ್ನೆ ರಾತ್ರಿ ರೈಸ್ ಮಿಕ್ಕಿದ್ರಿ. ಅದಕ್ಕೆ ನಾನು ಸ್ವಲ್ಪ ಮೊಸರು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಅದಕ್ಕೆ ಇನ್ನಷ್ಟು ಮೊಸರು ಮಜ್ಜಿಗೆ ಮಾಡಿ ಹಾಕಿದ್ದೀನಿ. ಹಾಕಿಬಿಟ್ಟು ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ತಿಂದ್ರೆ ಆಯಿತು, ಸಖತ್ತಾಗಿರುತ್ತೆ ರೀ. ಮತ್ತು ಗಟ್ಟಿ ಹೆಲ್ತಿಗೂ ಒಳ್ಳೆಯದು, ಅಂದರೆ ಜೀರ್ಣಕ್ರಿಯೆ ಚಲೋ ಇರುತ್ತೆ. ಈ ಥರ ರಾತ್ರಿ ಮಿಕ್ಕಿರೋ ಅನ್ನನ ಹಂಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲಲ್ರಿ. ಈ ಥರ ಮೊಸರು ಹಾಕಿ ರಾತ್ರಿನೇ ಇಟ್ಟು, ಅಂದರೆ ಇವಾಗ ಬ್ಯಾಸ್ಗೆಗಂತೂ ಭಾಳ ಬೆಸ್ಟ್ ರೀ ಅದು. ಅದನ್ನೇ ರೆಡಿ ಮಾಡಿ ಇಟ್ಟಾರೆ. ಅಂದರೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಅದು ಹಾಕಬೇಕು. ಈ ಫಸ್ಟಿಗೆ ಇದ್ರೆ ನಮ್ಮ ಮನೆಯವ್ರಿಗೆ ಚಪಾತಿಗೆ ಮಾಡಿಕೊಡೋಣ. ಮತ್ತು ಅದನ್ನು ಕಾಲೇಜ್ಕೊಂತಿದ್ಲ, ಇವತ್ತು ಎಕ್ಸಾಮ್ ಅದಾವಲ್ರಿ. ಅದಕ್ಕಾಗಿ ಪಟ್ ಅಂತ ಚಪಾತಿ ಅಷ್ಟು ಮಾಡಿಕೊಟ್ರೆ ಇತ್ತು. ಪಲ್ಯನೂ ರೆಡಿ ಮಾಡಿದ್ದೆ ಅಂತಾರೆ. ಇದು ಆ್ಯಕ್ಚುಲಿ ಮಡ್ಸೋದಂಗೆ ಬೇಕಾಗಿಲ್ಲ ರೀ ಚಪಾತಿ, ಯಾಕಂದರೆ ಸ್ವಲ್ಪ ಅದು ಬೀಟ್ರೂಟ್ ಪೇಸ್ಟ್ ಎಲ್ಲ ಜಾಸ್ತಿ ಇರುತ್ತಲ್ಲ. ಅದಕ್ಕಾಗಿ ಸ್ವಲ್ಪ ದಿಪ್ಪಾಗೆ ಮಡಿಸ್ತೇನೆ. ಈ ಥರ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು 2 ಸೈಡ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಸಾಫ್ಟಾಗಿನೂ ಬರ್ತಾವೆ ರೀ. ಮಕ್ಕಳಿಗೂ ಕಲರ್ಫುಲ್ಲಾಗಿ ಇಷ್ಟ ಆಗುತ್ತೆ. ಆಲ್ರೆಡಿ ಭಾಳ ಸಲ ಹೇಳಿದ್ದೀನಿ ಅಂತ ಅನ್ಸುತ್ತೆ ಮಾಡಿದಾಗಮ್ಮ. ನಂಗಂತೂ ಈ ಥರ ಕಲರ್ಫುಲ್ಲಾಗಿದ್ರೆ ಅಡುಗೆನೂ ರುಚಿನೂ ಅನ್ಸುತ್ತೆ ರೀ, ಇಷ್ಟನೂ ಆಗುತ್ತೆ. ಎಲ್ಲರಿಗೆ ಊಟಕ್ಕೆ ಹಚ್ಕೊಟ್ಟು ನಾನು ಇವಾಗ ಬೀಟ್ರೂಟ್ ಚಪಾತಿ ಮತ್ತು ಅನ್ನ ಮತ್ತು ಅದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹಾಕಿಟ್ಟಿದ್ದೆ. ಆದರೆ ಮಸ್ತಾಗಿ ಊಟ ಮಾಡಾಕಂತೀನಿ ನೋಡಿರಿ. ಇದು ನಾಷ್ಟಕ್ಕೆ ಊಟನೇ ಮಾಡಿಬಿಡೋದು. ಅಂದರೆ ಇಡ್ಲಿ ದೋಸೆ ಆ ಥರ ಮಾಡೋಕ್ಕಾಗ್ಲಿಕ್ಕಂದ್ರೆ ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡು ತಿಂದುಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಅಡುಗೆ ಎಲ್ಲ ಊಟ ಮಾಡಿಬಿಟ್ಟು ಸುಮ್ಮನೆ ಕುಂತಿದ್ದೆ, ಎಡಿಟಿಂಗ್ ಮಾಡಿದೆ. ಆದ್ರೂ ಟೈಮ್ ಪಾಸ್ ಆಗಲ್ಲಾಗಿತ್ತು. ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದೆ ರೀ. ಅದು 11 ಗಂಟೆಗೆ ಬಿಸಿಲಾಗ.
ಚಹಾ ಕುಡಿದ್ಬಿಟ್ಟು ಕುಂತಿದ್ದೆ. ನನ್ನ ಮಗಳಿದ್ರೆ 2 ಗಂಟೆಗೆ ಬರಾಕಂತಾವ ನೋಡ್ರಿ. ಒಂದು ನಿಮಿಷ ನಮ್ಗೆ ಬಿಸ್ಲಾಗ ನಿಂದ್ರಾಕಾಗಂಗಿಲ್ಲ, ಅಷ್ಟು ಬಿಸಿಲೈತಿ. ಫುಲ್ ಮೈಯೆಲ್ಲ ಚುರು ಚುರು ಉರ್ಯಾಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ 2 ಕಿಲೋಮೀಟ್ರ್ ನಡ್ಕೊತ ಬರಾಕತ್ತಾಳ ನನ್ನ ಮಗಳು. ಪಾಪ ಬೇಜಾರು ಅನಿಸುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಬರಬೇಕಲ್ರಿ, ಈ ಕಡೆ ಎಲ್ಲ ಆಟೋ ಬರೋಂಗಿಲ್ಲ, ಅದಕ್ಕಾಗಿ ನಡ್ಕೊತ ಬರಾಕತ್ತಿದ್ಲು. ಪಟ ಪಟ ಬರೋದು ಬಿಟ್ಟು ಹಿಂಗೆ ನೂಲಾಗಿ ನಡೆದವ್ರಗತ್ಲೆ ಬರಾಕಂತಾಳು. ಅಂದ್ರೆ ಮನೆ ಸಮೀಪ ಬಂದಾಗ ಇನ್ನಷ್ಟು ಆಕೆಗೆ ಮಿಕ್ಕಿ ಬಿಟ್ಟಿರ್ತೈತ್ರಿ, ಸಾವ್ಕಾಸ ಬರ್ತಾ ಇರ್ತಾಳೋ. ಆದರೂ ಸ್ವಲ್ಪ ತಲೆ ಮೇಲೆ ವೇಲ್ ಹಾಕ್ಕೊಂಡು ಇಲ್ಲಾಂದ್ರೆ ಮುಖಕ್ಕೆಲ್ಲ ಕಟ್ಕೊಂಡು ಎಲ್ಲರೂ ಹೆಂಗೆ ಹೋಗ್ತಾರೋ ಈ ಥರ ಬರ್ತಿ, ಮುಖ ಎಲ್ಲ ಕರಗಲ್ಲ ಅಂತ ಬೈತಾ ಇರ್ತೀನಿ. ಆದ್ರೂ ಕೇಳಂಗೇ ಇಲ್ಲ ರೀ. ಫುಲ್ ನೆತ್ತಿಗೆಲ್ಲ ಬಿಸಿಲು ಹತ್ಬಿಟ್ಟು ಇನ್ನಷ್ಟು ಡ್ಯಾಂಡ್ರಫ್ನೂ ಆಗುತ್ತೆ, ಕೂದಲು ಉದುರ್ತಾವೆ ಮತ್ತು ಸ್ಕಿನ್ನು ಹಾಳಾಗುತ್ತೆ. ಆದ್ರೂ ಈ ಥರ ಅಂದ್ರೆ ಬರೋದ ಮಾಡ್ತಾಳು. ವೇಲ್ ಕಟ್ಕೊಂಡು ಬಂದುಬಿಟ್ರೆ ಆಗೋದು ಖರೆ. ಏನೂ ಮಾಡೋಕ್ಕಾಗಂಗಿಲ್ಲ ರೀ, ಆಕೆಗೆ ಇಷ್ಟ ಇಲ್ಲಲ್ಲ, ಹಾಗಾಗಿ ವೇಲ್ ಕಟ್ಕೊಂಡು ಬರೋಂಗಿಲ್ಲ. ಈಗ ಫೈನಲಿ ಬಂದುಬಿಟ್ಟು ನಾಯಿ ಸಂಗಟ ಸ್ವಲ್ಪ ಕೂತು ಆಟ ಆಡಕತ್ತಿದ್ಲು. ಪ್ರಾಣಿಗಳಂದ್ರೆ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತಲ್ರಿ. ಈಗಿದ್ರೆ ಟೈಮ್ 4:30 ಆಗೈತಿ. ಕಚೋರಿ ಬೇಕಂತೇಳಿ ಭಾಳ ದಿವಸದಿಂದ ಕೇಳಾಕತ್ತಿದ್ಲು. ಅಂದ್ರೆ ಆಲ್ಮೋಸ್ಟ್ ಈಗ ಒಂದು ವಾರದಿಂದನೂ ಕಚೋರಿ ಮಾಡಿರಿ ಮಮ್ಮಿ ಅಂತೇಳಿ ಕೇಳಾಕತ್ತಿದ್ಲು. ಅದೇ ಫೋಟೋ ತಗೊಂಡು ಮಮ್ಮಿ ಈ ಥರ ಪೋಸ್ ಕೊಡಿ ಅಂತೇಳಿ ಅನ್ನಕತ್ತಿದ್ಲು. ನನಗಿದ್ರೆ ಆ ಥರ ಬರೋಂಗಿಲ್ಲ, ಆ ಥರ ಮಾಡಬಾರ್ದು, ಈ ಥರ ಹುಡುಗಿಯರ್ಗತ್ಲೆ ಮಾಡಬೇಕು ಅಂತ ಅನ್ನಕತ್ತಿದ್ಲು. ಇದೇ ಹುಡುಗರು ಮಾಡ್ತಾರೇನಂತ ನಾನು ಅನ್ನಕತ್ತಿದ್ದೆ. ಈ ಥರ ಮಾಡ್ರಿ ಅಂತ ಹೇಳಿದ್ಲು. ಆಯ್ತವ ಅಂತೇಳಿ ಸ್ವಲ್ಪ ಕಾಮಿಡಿ ಮಾಡಿಕೊಂಡೆ, ನಕ್ಬಿಟ್ಟು ಈಗ ಕಚೋರಿ ಮಾಡೋಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ನನಗೆ ಮನಸ್ಸಿಗೆ ನಿಂತಿಲ್ಲ, ಆದ್ರೂ ತನೂ ಭಾಳ ಕೇಳಿದ್ಲಂತೇಳಿ ರೆಡಿ ಮಾಡಾಕತ್ತಿದ್ದು. ಮೈದಾ ಹಿಟ್ಟು ಸ್ವಲ್ಪ ಐತ್ರಿ, ಅದಕ್ಕಾಗಿ ಮೈದಾ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನ ರೀ. ಟೇಸ್ಟ್ ಬರ್ತಾವೆ ಈ ಥರ ಮಾಡಿಬಿಟ್ರೆ ರೀ. ಅಜ್ವಾನ ಹಾಕಿಬಿಟ್ಟು 1-2-3 ಚಮಚದಷ್ಟು ಚಲೋತ್ನಾಗ ಕಾಸಿದ ಎಣ್ಣೆನ ಹಾಕಬೇಕಾಗುತ್ತೆ ರೀ. ಈ ಕಡೆ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೆ ನಾನು. ಎಣ್ಣೆ ಬಿಸಿ ಮಾಡಿಬಿಟ್ಟು ಇದೇನು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಅಜ್ವಾನ, ಉಪ್ಪು ಹಾಕಿದ್ದೆ ಅಲ್ರಿ. ಆ್ಯಕ್ಚುಲಿ ಪೂರ್ತಿ ಮೈದಾ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಕಿ ಮಾಡ್ಬೇಕು ರೀ, ಜಾಸ್ತಿ ಕ್ರಿಸ್ಪಿಯಾಗಿ ಬರ್ತಾವೆ. ಆ್ಯಕ್ಚುಲಿ ಚಿರೋಟಿ ರವೆ ಭಾಳ ದಿವಸದಿಂದ ತಂದಿದ್ದಿಲ್ಲ, ಹಾಗಾಗಿ ನಾನು ಬರೀ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಅಷ್ಟು ಹಾಕಿಬಿಟ್ಟು ಮಾಡಾಕತ್ತಿದ್ದು. ನೀವು ಮಾಡೋದಾದ್ರೆ ಒಂದಿಷ್ಟು ಮೈದಾ ಹಿಟ್ಟು, ಒಂದು ಬಟ್ಲಷ್ಟು ಚಿರೋಟಿ ರವೆ ಹಾಕಿ ಮೆಥಡ್ ಒಳಗೆ ಮಾಡಿಬಿಟ್ರೆ ಸಖತ್ತಾಗಿ ಬರ್ತಾವೆ ನೋಡಿರಿ. ಅಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಮ್ಯಾಲಿನ ಲೇಯರ್ ರೀ. ಈಗಿದ್ರೆ ಅದನ್ನ ಎಣ್ಣೆ ಹಾಕಿಬಿಟ್ಟು ಒಂದು ರೌಂಡ್ ಚಲೋತ್ನಾಗ ಚಮಚದಲ್ಲೇ ಮಿಕ್ಸ್ ಮಾಡಿಬಿಟ್ಟು, ಅಂದ್ರೆ ಬಿಸಿ ಇರುತ್ತಲ್ಲ ಎಣ್ಣೆ, ಹಾಗಾಗಿ ಚಮಚದಲ್ಲೇ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೈಲಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ಎಣ್ಣೆ ಏನೈತಲ್ಲ ಎಲ್ಲ ಕಡೆ ಹತ್ತಬೇಕಲ್ಲ, ಈ ಥರ ಉಂಡೆ ಆಗ್ಬೇಕು ನೋಡಿರಿ. ಚಲೋತ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ನಾವು ಚಪಾತಿ ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ಭಾಳ ಗಟ್ಟಿನೂ ಕಲಿಸ್ಕೋಬಾರ್ದು, ಅಂದ್ರೆ ನಾವು ಪುರಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ಲ ಆ ಥರ ಕಲಿಸ್ಬಾರ್ದು, ಸ್ವಲ್ಪ ಮೆತ್ತಗಿರ್ಬೇಕು ರೀ. ಈಗಿದ್ರೆ ಹಿಟ್ಟನ್ನು ಕಲಸಿಟ್ಟು ಸೈಡಿಗೆ ಇಟ್ಟಿದ್ದೀನಿ ರೀ. ಈಗ ಅದು ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಒಂದು ಬಾಣಲಿ ಕಾಸಕ್ಕೆ ಇಟ್ಬಿಟ್ಟು 1-2 ಚಮಚದಷ್ಟು ಎಣ್ಣೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ತರಿಯಾಗಿ ಕುಟ್ಟಿದ್ದೆ ಸೋಂಪು ಮತ್ತು ಧನಿಯಾ ರೀ, ಅಂದರೆ ಕೊತ್ತಂಬರಿ ಕಾಳು ಸ್ವಲ್ಪ ಅರ್ಧ ಕುಟ್ಬಿಟ್ಟು ಹಾಕಿದ್ದೀನಿ. ಹಾಕಿ ಸ್ವಲ್ಪ ಹುರ್ಕೋಬೇಕು ರೀ ಎಣ್ಣೆ ಒಳಗೆ. ಆಮೇಲೆ ಐತಲ್ಲ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಆದ್ರೂ ಹಾಕ್ಬೋದು, ಇಲ್ಲ ಪೇಸ್ಟ್ ಮಾಡಿ ಆದ್ರೂ ಹಾಕ್ಬೋದು ರೀ. ನಾನು ಕಟ್ ಮಾಡಿ ಹಾಕಿಬಿಟ್ರೆ ಮನಗೆ ಇಷ್ಟ ಆಗಂಗಿಲ್ಲ, ಅಂದ್ರೆ ಬಾಯಿ ಸಿಕ್ಬಿಟ್ರೆ ಅದು ಜಾಸ್ತಿ ಖಾರ ಅನಿಸುತ್ತಲ್ಲ ಮಕ್ಕಳಿಗೆ. ಅದಕ್ಕಾಗಿ ಈ ಥರ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಎಲ್ಲ ಚಲೋತ್ತಾಗೆ ಮಿಕ್ಸ್ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು. ಆಮೇಲೆ ಏನೈತಲ್ಲ ಇದಕ್ಕೆ ಬಟಾಣಿನ ಹಾಕ್ಬೇಕ್ರಿ. ಉಳ್ಳಾಗಡ್ಡಿ ಇಷ್ಟ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿಬಿಟ್ಟು ಬಟಾಟಿನ ಕುದಿಸ್ಬಿಟ್ಟು, ಅಂದರೆ ಆಲೂಗಡ್ಡೆ ಕುದಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಅಂದರೆ ಒಬ್ಬೊಬ್ಬರು ಉಳ್ಳಾಗಡ್ಡಿನೂ ತಿನ್ನಂಗಿಲ್ಲಂದ್ರೆ ಅದಕ್ಕಾಗಿ ಹೇಳಿದ್ದು. ಬಟಾಣಿ ಹಾಕಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಆಮೇಲೆ ಏನೈತಲ್ಲ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿನ ಹಾಕಿದ್ದೀನಿ. ಹಾಕಿ ಚಲೋತ್ನಾಗೆ ಒಂದು ರೌಂಡ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಏನೈತಂದ್ರೆ 1 ಚಮಚದಷ್ಟು ನಾನಿಲ್ಲಿ ಕಡ್ಲೆ ಹಿಟ್ಟು ಹಾಕಾಕಂತೀನಿ, ಅಂದ್ರೆ ಬಟಾಟಿ ಖಾಲಿ ಆಗಿದ್ವು, ಅದಕ್ಕೆ ಮಾಡೋಕ್ಕೆ ಇಷ್ಟ ಆಗಿದ್ದಿಲ್ಲ. ಬೇಕಾಗಿದ್ದು ಇಂಗ್ರೀಡಿಯೆಂಟ್ಸ್ ಇರ್ಲಿಕ್ಕಂದ್ರೆ ಮಾಡೋಕ್ಕೆ ಮನ್ಸು ಬರೋಂಗಿಲ್ಲ ರೀ. ಆದ್ರೂ ತನೂ ಕೇಳಾಕತ್ತಿದ್ಲಂತ ಮಾಡಾಕತ್ತಿದ್ದು. 1 ಚಮಚದಷ್ಟು ಕಡ್ಲೆ ಹಿಟ್ಟನ್ನು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಮ್ಯಾಶರ್ ಅಥವಾ ಈ ಥರ ನಂತರ ಗ್ಲಾಸನ್ನು ತೊಗೊಂಡ್ಬಿಟ್ಟು ಎಲ್ಲ ಮ್ಯಾಶ್ ಮಾಡ್ಬೋದು ರೀ. ಆ್ಯಕ್ಚುಲಿ ಇದಕ್ಕೆ ಆಮ್ಚೂರು ಪುಡಿ ಹಾಕಬೇಕಿತ್ತು, ನೆನಪಾಗಂಗಿಲ್ಲ. ಕೆಲವೊಂದು ಸಲ ಎಷ್ಟೆಲ್ಲ ನೆನಪು ಮಾಡ್ಕೊತಿರ್ತೀನಿ, ಆದರೂ ನೆನಪಾಗಂಗಿಲ್ಲ. ಅರ್ಧ ರೆಡಿ ಆದಮೇಲೆ ನೆನಪಾಗಿರ್ತೈತಿ, ಮತ್ತು ಅವಾಗ ಹಾಕೋದಾಗುತ್ತೆ ನೋಡಿರಿ.
ಈಗಿದ್ರೆ ನಾನು ಸ್ವಲ್ಪ ಈ ಥರ ಎಲ್ಲ ಬಟಾಣಿ ಮ್ಯಾಶ್ ಆಗಬೇಕು ರೀ, ಇಲ್ಲಾಂದ್ರೆ ನಾವು ಸ್ವಲ್ಪ ತರಿತರಿಯಾಗಿ ಮಿಕ್ಸಿಗೆ ಹಾಕಿಬಿಟ್ಟಾದ್ರೂ ಇದಕ್ಕೆ ಮಿಕ್ಸ್ ಮಾಡ್ಬೋದು, ಇಲ್ಲ ಈ ಥರ ಆದ್ರೂ ಮಾಡ್ಬೋದು ರೀ. ಅಂದರೆ ಹಸಿ ಬಟಾಣಿ ಮೆತ್ತಗಿರ್ತಾವಲ್ಲ, ಜಾಸ್ತಿ ಏನು ಕಷ್ಟ ಅನ್ಸಂಗಿಲ್ಲ, ಜಸ್ಟ್ ಒಂದು 30 ಸೆಕೆಂಡ್ ಒಳಗಡೆ ಎಲ್ಲ ಸಣ್ಣ ಆಗ್ಬಿಡುತ್ತೆ. ಈ ಥರ ಮಾಡಿಬಿಟ್ರೆ ಮಿಕ್ಸಿಗೆ ಹಾಕಿದ್ರೆ ಭಾಳ ಸಣ್ಣ ಆಗುತ್ತಲ್ಲ, ಅದಕ್ಕಾಗಿ ಈ ಥರ ಮಾಡಿದ್ದು. ಆಮ್ಚೂರ ಪುಡಿನೂ ಸ್ವಲ್ಪ ಹಾಕಿದೆ ರೀ, ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಏನೈತಲ್ಲ ಕೊತ್ತಂಬರಿ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ, ಆಮೇಲೆ ನಮಗೆ ಬೇಕಾಗಿದ್ದ ಸೈಜ್ ಒಳಗೆ ಉಂಡೆ ಕಟ್ಟಿ ಕಚೋರಿನ ರೆಡಿ ಮಾಡ್ಬೋದು ನೋಡಿರಿ. ಈಗಿದ್ರೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿ ಇಡಾಕಂತೀನಿ. ಇನ್ನೂ ಬಿಸಿ ಇತ್ತು, ಅದಕ್ಕಾಗಿ ಕೈ ಸುಡಾಕತ್ತಿತ್ತು. ಮಾಡಿ ಇಟ್ಬಿಟ್ರೆ ಆಗುತ್ತಲ್ರಿ, ಮತ್ತೊಮ್ಮೆ ಕೈ ತಗೊಳ್ಳೋದು ಬೇಡ ಅಂತ ಈಗ ಹಂಗೆ ಸ್ವಲ್ಪ ಬಿಸಿ ಇತ್ತು. ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಟೆ ರೀ. ಈಗಿದ್ರೆ ಫೈನಲಿ ಕಚೋರಿನ ರೆಡಿ ಮಾಡಾಕಂತೀನಿ ನೋಡಿರಿ. ಆಲ್ಮೋಸ್ಟ್ ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನ್ಯಾಗಂತೂ ನಮ್ಮ ತನು ಮನ್ಯಾಗ ಇದ್ಬಿಟ್ರೆ ಮೊಬೈಲನ್ನು ಕೊಡಂಗಿಲ್ಲ ರೀ. ವಿಡಿಯೋ ಮಾಡೋಕ್ಕೆ ಒಂದೊಂದ್ಸಲ ಸಿಟ್ಟು ಬಂದುಬಿಟ್ಟು ಹಾಗೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಈಗಿದ್ರೆ ಅದು ನಾವು ಹೋಳಿಗೆ ಎಲ್ಲ ಯಾವ ಥರ ಫಿಲ್ ಮಾಡ್ಕೊತೀವಲ್ರಿ, ಅದೇ ಥರ ಫಿಲ್ ಮಾಡಿ ಕೈಲಿ ಸ್ವಲ್ಪ ಫ್ರೆಶ್ ಮಾಡಿಕೊಂಡು ಆಮೇಲೆ ಲೈಟಾಗಿ ಬೆಲ್ಲನ್ಗಿಲೆ ಲಟ್ಟಿಸ್ಬಿಟ್ಟು ಡೀಪ್ ಫ್ರೈ ಮಾಡ್ರೆ ಐತ್ರಿ, ಸಖತ್ತಾಗಿ ಬಂದಿರ್ತಾವೆ. ಈ ಕಡೆ ತನು ಇದ್ರೆ ಸ್ವೀಟ್ ಚಟ್ನಿನೂ ರೆಡಿ ಮಾಡಿ ಇಟ್ಟಿದ್ಲು. ಆ್ಯಕ್ಚುಲಿ ಗ್ರೀನ್ ಚಟ್ನಿ ಇದ್ಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ಆದರೆ ಕೊತ್ತಂಬರಿ ಮತ್ತು ಪುದೀನ ಜಾಸ್ತಿ ಇದ್ದಿದ್ದಿಲ್ಲ ಅಲ್ಲಿ. ಹೊರಗಡೆ ನಾನು ಪುದೀನ ಹಾಕಿದೆ, ಎಲ್ಲ ನಾಯಿ ಕೆದರ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟವ್ರೆ. ಅಂದರೆ ತಂಪು ಇರುತ್ತಲ್ಲ, ಬೇಸಿಗೆ ಒಳಗೆಲ್ಲ ಹೋಗಿ ಕೂತು ಹಾಳು ಮಾಡಿಬಿಟ್ಟಿರ್ತಾವೆ. ಹಾಗಾಗಿ ಗ್ರೀನ್ ಚಟ್ನಿನೂ ಮಾಡೋಕ್ಕೆ ಹೋಗಲಿಲ್ಲ ರೀ. ಈಗಿದ್ರೆ ಈ ಥರ ಲೈಟಾಗಿ ಲಟ್ಟಿಸ್ಕೊಂಬಿಟ್ಟು ಚಲೋತ್ನಾಗೆ ಎರಡು ಸೈಡ ಡೀಪ್ ಫ್ರೈ ಮಾಡ್ರೆ ಇತ್ತು ನೋಡಿರಿ. ಹಿಟ್ಟು ಸ್ವಲ್ಪ ಭಾಳ ದಿವಸ ಆಗಿತ್ತು, ಮೈದಾ ಹಿಟ್ಟು ತಂದುಬಿಟ್ಟು ಸ್ವಲ್ಪ ಜಿಗಿಟ್ನೂ ಕಮ್ಮಿ ಆಗಿತ್ತು, ಅದಕ್ಕೆ ಆ ಥರ ಬಾಯಿ ಬಿಡಾಕತ್ತಿದ್ದು ರೀ. ಫೈನಲಿ ಎಲ್ಲ ಮಾಡಿಬಿಟ್ಟು ನಮ್ಮ ಮನೆಯವರು ಬಂದಿದ್ರು, ಅವರಿಗೆ ಹಾಕಿ ಕೊಟ್ಟೆ ರೀ. ಮನು ಇದ್ರೆ ಅವ್ರ ಫ್ರೆಂಡ್ ಕಡೆ ಹೋಗ್ತಾನಂದ್ರಿ, ತೊಗೊಂಡ್ಬಿಟ್ಟು ಅಲ್ಲೇ ಅವ್ರ ಫ್ರೆಂಡ್ಸ್ ಸಂಗಟ ತಿಂತೀನಂತೇಳಿ ಹಾಸ್ಟೆಲ್ಗೆ ಹೋದಾರೆ. ಈಗಿದ್ರೆ ನಾನು ಪ್ಲೇಟ್ ರೆಡಿ ಮಾಡಾಕಂತೀನಿ ನೋಡಿರಿ. ಅದ್ರ ಹಿಟ್ಟು ಜಿಗಿಟ್ಟಿದ್ದಿತ್ತಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಹೊಡೆದವು, ಇಲ್ಲ ಇದನ್ನು ಜಾಸ್ತಿ ಉಬ್ತಿದ್ದು. ಈಗ ಮಸ್ತಾಗಿ ಸ್ವೀಟ್ ಚಟ್ನಿ ಮತ್ತು ಕಚೋರಿ ರೆಡಿ ಆಕತ್ತಾವ ನೋಡಿರಿ. ಸಿಂಪಲ್ಲಾಗೆ ಮಾಡಿದ್ದು, ಅದು ಹೊಲದ ಮನಸ್ಸಿಂದನೇ ಮಾಡಿದ್ದು, ಆದರೂ ಪರವಾಗಿಲ್ಲ ಮಸ್ತಾಗೆ ಬಂದಿದ್ದು ಟೇಸ್ಟ್ ರೀ. ಆ್ಯಕ್ಚುಲಿ ಬಿಸಿ ಬಿಸಿ ಇದ್ದಾಗನೇ ತಿಂದರೆ ಚಲೋ ಅನ್ಸುತ್ತೆ ರೀ. ತಣ್ಣಗಾದ್ಮೇಲೆ ಏನಿಲ್ಲ ಮೆತ್ತಗಾಗ್ತಾವೆ. ಹಾಗಾರಿ ಎಷ್ಟು ಮಸ್ತಾಗೆ ಕ್ರಿಸ್ಪಿಯಾಗಿ ಬಂದವು. ಮೊನ್ನೆ ಒಂದ್ಸಲ ಗೋಧಿ ಹಿಟ್ಟಲ್ಲೇ ಮಾಡಿದ್ದೆ, ಅಷ್ಟೊಂದು ಮ್ಯಾಲಿಂದು ಲೇಯರ್ ಕ್ರಿಸ್ಪಿಯಾಗಿ ಬಂದಿದ್ದಿಲ್ಲ. ಇವತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ದಲ್ಲ, ಹಾಗಾಗಿ ಟೇಸ್ಟ್ ಆಗಿದ್ದು ರೀ. ಈಗಿದ್ರೆ ಅದನ್ನು ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಸುಮ್ಮನೆ ಕುಂತಿದ್ದೆ. ಕೆಲವೊಬ್ಬರಿಗೆ ಹಲ್ಲೊಳಗೆ ಊಟ ಆದ ತಕ್ಷಣ ಕಡ್ಡಿ ಹಾಕೋ ಹ್ಯಾಬಿಟ್ ಇರುತ್ತೆ. ಕೆಲವರು ಅದು ಟೂತ್ ಪಿತ್ ಸಿಗ್ತಾವಲ್ಲ ಹೊರಗಡೆ, ಸಾರಿ ಏನಾದರೂ ಮಿಸ್ಟೇಕ್ ಮಾತಾಡಿಬಿಟ್ರೆ ಏನಿಲ್ಲ ಇಂಗ್ಲೀಷ್ ಬರಲ್ಲ ಬಿಲ್ಡ್ ಆಫ್ ಕೊಡ್ತಿ ಆ ಥರನೂ ಅಂತಾರು. ಅದು ಮಿಸ್ಟೇಕ್ ಆಗ್ತಾ ಇರ್ತಾವ್ರಿ. ಒಂದೊಂದ್ಸಲ ಬಂದ್ರೂ ಹೊರಗಡೆ ಸಿಗ್ತಾವಲ್ರಿ ಟೂತ್ ಪಿಕ್, ಅದನ್ನ ತಂದುಬಿಟ್ಟು ಇಟ್ಕೊಳಕ್ಕೂ ಆಗಿರಲ್ಲ, ಮತ್ತು ಹಳೆಗೆಲ್ಲ ಸಿಗಂಗೂ ಇಲ್ಲಲ್ರಿ. ಕೆಲವೊಂದು ಸಲ ಈ ಥರ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ನಾನು ಅದೇ ಥರ ಮಾಡೋದು. ಈಗ ಅದನ್ನ ಕರ್ಬೇವಿನ ಕಡ್ಡಿ ಒಣಗಿಸ್ಬಿಟ್ಟು ಇಟ್ಟಿರ್ತೀವಲ್ಲ, ಅದನ್ನ ಒಂದು ಸಲ ವಾಶ್ ಮಾಡಿಬಿಟ್ಟು ನೀರೆಲ್ಲ ಒಣಗಿದ್ಮೇಲೆ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ರೆ ಐತ್ರಿ. ಬೇಕಂದಾಗ ಯೂಸ್ ಆಗುತ್ತಂದ್ರೆ ನಾನೇನು ಹಲ್ಲೊಳಗೆ ಕಡ್ಡಿ ಹಾಕೋಂಗಿಲ್ಲ ರೀ. ಆದರೆ ನಮ್ಮ ಮನೆಯವರು ಯಾವಾಗಾರ ಒಂದು ಸಲ ತೊಗೋತಿರ್ತಾರೋ, ಅದಕ್ಕಾಗಿ ಅದು ಕಡ್ಡಿ ಸಿಗ್ಲಿಕ್ಕಂದ್ರೆ ಕೆಲವೊಬ್ರಂತೂ ಕೆಳಗಡೆ ಬಿದ್ದಿದ್ದು ಮತ್ತು ಪಿನ್ನ ಎಲ್ಲ ಹಲ್ಲೊಳಗೆ ಹಾಕ್ತಿರ್ತಾರೋ, ಅವ್ರಿಗೆ ಈ ಥರ ಮಾಡಿ ಇಟ್ಬಿಟ್ರೆ ಯೂಸ್ ಆಗುತ್ತಂದ್ರೆ ನಾನು ಯಾವಾಗಾರ ಒಂದು ವರ್ಷಕ್ಕೆ 6 ತಿಂಗಳಿಗೆ ಒಂದು ಸಲ ಈ ಥರ ಅದು ಮುರಿದ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಟಿರ್ತೀನಿ ರೀ, ಯೂಸ್ ಆಗುತ್ತೆ ಅಂತೇಳಿ. ನೀವು ಈ ಥರ ಮಾಡ್ಬೋದು. ಅಂದರೆ ವಯಸ್ಸದವ್ರಿಗಾಗಲಿ ಮತ್ತು ಕೆಲವೊಬ್ರಿಗೆ ಊಟ ಆದ ತಕ್ಷಣ ಹಲ್ಲೊಳಗೆ ಏನಾದರೂ ಸಿಕ್ಕಿದ್ರೆ ಅದನ್ನ ತೊಗೊಳಕ್ಕೆ ಯೂಸ್ ಆಗುತ್ತೆ. ಅಂದರೆ ಹೊರಗಡೆಯಿಂದ ತರಕ್ಕೆ ಆಗ್ಲಿಕ್ಕಂದ್ರೆ ಈ ಥರ ಮಾಡ್ಬೋದು. ತರಕ್ಕಾದವರು ತಂದುಬಿಟ್ಟು ಯೂಸ್ ಮಾಡ್ಬೋದು ರೀ. ಏನು ಅವ್ರವ್ರಿಗೆ ಇಷ್ಟ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಕೆಲವೊಬ್ಬರು ಒಂದೊಂದು ಥರ ಒಂದೊಂದು ಮಾತಾಡ್ತಾರೋ, ಏನು ಹೇಳಿದ್ರು ತಪ್ಪು ಅನಿಸುತ್ತೆ ಒಂದೊಂದು ಸಲ ರೀ. ಈ ಥರ ಮಾಡಿಬಿಟ್ರೆ ನಿಮ್ಗೆ ಯೂಸ್ ಆಗ್ತಿದ್ರೆ ಈ ಥರ ಮಾಡ್ಬೋದು ಅಂತ ಹೇಳಿದ್ದು. ನಾನಂತೂ ಈ ಥರ ಮಾಡ್ತೀನಿ ನೋಡಿರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಹೊಸ ಲಾಗ್ ಜೊತೆಗೆ ಮತ್ತೆ ಸಿಗ್ತೀವಿ ರೀ. ಎಲ್ಲರಿಗೂ ಬಾಯ್ ಬಾಯ್ ರೀ. ಟೇಕ್ ಕೇರ್.